ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾವು ನಮ್ಮ ಅಣ್ಣನ ಪಾಪು ಬರ್ತಡೇ ಇತ್ತು ಮೈಸೂರಲ್ಲಿ. ಅದಕ್ಕೆ ನೈಟು 7 ಆಗಿತ್ತು. ಆವಾಗ ಹೊರಡ್ತಾಯಿದ್ವಿ. ಬೇಗ ಹೊರಡಬೇಕಿತ್ತು, ಲೇಟ್ ಆಯಿತು. ಎಲ್ಲ ಹೊರಡೋದು ಲೇಟ್ ಆಯಿತು, ಹಂಗಾಗಿ ಲೇಟ್ ಆಯಿತು. ಅದಾದಮೇಲೆ ಅಮ್ಮ ಡ್ಯಾಡಿಗೆ ಶರ್ಟ್ ಐರನ್ ಮಾಡ್ತಾಯಿದ್ರು. ನನ್ನ ಮಗಳು ನೋಡಿ ಶೂ ಹಾಕೋತಾ ಕೂತಿದ್ದಾಳೆ. ಎಲ್ಲರೂ ರೆಡಿ ಮಾಡ್ಕೊಂಡು ನಾನು ಬ್ಯಾಗಲ್ಲಿ ಪಾಪುಗೆ ಬಟ್ಟೆ, ಚಿಕ್ಕ ಚಿಕ್ಕ ಬಟ್ಟೆಗಳು, ಕರ್ಚಿಪ್ಪು ಮತ್ತು ಒಂದು ಬಾಟಲ್ ನೀರು ಎಲ್ಲ ತೊಗೊಂಡೆ, ಬಿಸಿನೀರು. ನನ್ನ ಮಗನೂ ಎಲ್ಲರೂ ರೆಡಿಯಾಗಿದ್ವಿ. ಅಮ್ಮ ಮಾತ್ರ ಬರ್ತಿರ್ಲಿಲ್ಲ. ನಾನ್ ವೆಜ್ ತಿನ್ನಲ್ವಲ್ಲ ಅಮ್ಮ, ಹಂಗಾಗಿ. ಆಮೇಲೆ ನಾನ್ ವೆಜ್ಗಿಂತ ಹೆಚ್ಚಾಗಿ ಜರ್ನಿ ಮಾಡೋಂಗಾಗಲ್ಲ. ಜರ್ನಿ ಮಾಡಿದ್ರೆ ಹುಷಾರು ತಪ್ಪಿಡ್ತಾರೆ ಅಮ್ಮ. ಅದಕ್ಕೆ ಅಮ್ಮ ಮನೇಲಿದ್ದರು, ಒಬ್ಬರೇ ಉಳ್ಕೊಂಡಿದ್ರು. ಅಮ್ಮ ಒಬ್ಬರೇ ಇದ್ದರು. ನಾನು, ಪಾಪು, ಡ್ಯಾಡಿ, ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ಹೊರಟ್ವಿ. ಆಟೋದಲ್ಲೇ ಹೊರಟ್ವಿ. ಎಲ್ಲರೂ ಆಟೋ ಮಾಡ್ಕೊಂಡು ಆಟೋದಲ್ಲೇ ಹೊರಟ್ವಿ. ಅಣ್ಣ ಹೇಳಿದ, ಆಟೋ ಬರುತ್ತೆ, ಆಟೋದಲ್ಲಿ ಬಂದುಬಿಡಿ ಎಲ್ಲರೂ ಅಂತ. ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ನೋಡಿ ನಾವು ರೆಡಿಯಾಗಿದ್ವಿ, ಹೊರಡಬೇಕು. ಎಲ್ಲ ರೆಡಿ ಆದ್ವಿ. ಎಲ್ಲ ಆಟೋ ರೆಡಿ ಇತ್ತು, ಬಂದ್ವಿ. ಎಲ್ಲರೂ ಹತ್ತು ಕೂತ್ಕೊಂಡ್ವಿ ಆಟೋದಲ್ಲಿ. ನಾನು, ನನ್ನ ಮಗ, ನನ್ನ ಪಾಪು, ಎಲ್ಲ ಡ್ಯಾಡಿ ಎಲ್ಲರೂ ಬಂದ್ವಿ. ಎಲ್ಲ ಒಟ್ಟಿಗೆ ಎಲ್ಲ ಬಂದ್ವಿ. ಏನಾದರೂ ಫಂಕ್ಷನ್ ಇದ್ದರೆ ನಾವು ಹಿಂಗೆ ಒಟ್ಟಾಗಿ ಎಲ್ಲ ಹೋಗ್ತೀವಿ, ಒಟ್ಟಾಗಿ ಬರ್ತೀವಿ. ಎಲ್ಲ ಒಟ್ಟು ಸೇರಿದಾಗ ಏನೋ ಒಂಥರ ಖುಷಿ, ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಖುಷಿಯಾಗಿ ಬರ್ತೀವಿ ನಾವು ಯಾವಾಗ್ಲೂ ಅಷ್ಟೇ. ನಾವು ಅದಾದಮೇಲೆ ಅಲ್ಲಿಂದ ಹೊರಟ್ವಿ. ಅದು ಮೈಸೂರಲ್ಲಿ ಅವರು ಸೆಲೆಬ್ರೇಟ್ ಮಾಡ್ತಾಯಿರೋದು. ಅವ್ರ ಮನೇಲಿ ಬರ್ತಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಹೋದ ಸಲವೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಹೋದ ಸಲ ನಾನು ಹೋಗಿರಲಿಲ್ಲ. ಅಣ್ಣನೂ ಅತ್ತಿಗೆನೂ ಮನೆಗೆ ಬಂದು ಹೇಳಿದರು. ಅದಕ್ಕೋಸ್ಕರ ನಾವು ಈಗಲಾದರೂ ಹೋಗಿ ಬರೋಣ ಅಂತೇಳಿ ಹೋಗ್ತಾಯಿದ್ವಿ. ಫೈನಲಿ ಬಂದುಬಿಟ್ಟು ಎಲ್ಲ ಕೂತಿದ್ವಿ ಸ್ವಲ್ಪ ಹೊತ್ತು. ತುಂಬ ಚೆನ್ನಾಗಿ ಮಾಡಿಸಿದ್ರು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ಮಕ್ಕಳೆಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಗಿ ಆಡ್ತಿದ್ರು. ಅದರಲ್ಲೂ ನನ್ನ ಮಗಳಂತೂ ಬಲೂನಲ್ಲೇ ಹಿಡ್ಕೊಂಡು ಓಡಾಡ್ತಿದ್ಲು. ಆಮೇಲೆ ಬರ್ತಡೇ ಕೇಕೆಲ್ಲ ನೋಡಿಬಿಟ್ಟು ಏನೋ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವಳನ್ನ. ನಾನು ಕಟ್ ಮಾಡ್ತೀನಿ ಅಮ್ಮ ಅಂತ ಏನು ಓಡಾಡ್ತಿದ್ಲು. ಅದು ಮುಂದೆಗೆ ಹೋಗ್ತಿದ್ಲು. ಆಮೇಲೆ ಅದಾದಮೇಲೆ ಕೇಕ್ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆಮೇಲೆ ಅಣ್ಣ ಮತ್ತು ಅತ್ತಿಗೆ, ಪಾಪು ಎಲ್ಲ ಬಂದರು. ಕೇಕ್ ಕಟ್ ಮಾಡೋಕ್ಕೆ ಬಂದರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಕೇಕ್ ಕಟ್ಟಿಂಗ್. ತುಂಬ ಚೆನ್ನಾಗಿತ್ತು. ತುಂಬಾ ಖುಷಿ ಪಡ್ತಿದ್ರು ಮಕ್ಕಳೆಲ್ಲ. ಅದರಲ್ಲೂ ನನ್ನ ಮಗಳಂತೂ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಅವಳನ್ನಂತೂ ತುಂಬ ಖುಷಿ ಪಡ್ತಿದ್ಲು. ಅವಳು ಕೇಕ್ ಕಟ್ ಮಾಡ್ತಿದ್ರಲ್ಲ, ಅದಕ್ಕೆ ಕೇಕು ಅಂದರೆ ಅವಳಿಗೆ ತುಂಬ ಇಷ್ಟ. ತಿನ್ನೋದಕ್ಕಿಂತ ಹೆಚ್ಚಾಗಿ ಕಟ್ ಮಾಡೋಕ್ಕೆ ಓಡಾಡ್ತಾಯಿದ್ಲು ಅವಳು. ಅವಳು ಬರ್ತಡೇಲಿ ಕಟ್ ಮಾಡ್ತಾಳಲ್ಲ, ಅದನ್ನು ವೀಡಿಯೋ ನೋಡ್ತಾ ಇರ್ತಾಳೆ ನನ್ನ ಮೊಬೈಲಲ್ಲಿ ಅವಾಗವಾಗ. ಅದಕ್ಕೆ ಅವಳು ಹಾಗೆ ಓಡಾಡ್ತಾಯಿದ್ಲು. ಎಲ್ಲರೂ ಊಟ ಆಯಿತು. ಊಟ ಮಾಡಿಕೊಂಡು ತುಂಬ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿಸಿದ್ರು. ನಾನ್ ವೆಜ್ ಮಾಡಿಸಿದ್ರು. ಎಲ್ರದ್ದು ಊಟ ಮಾಡಿಕೊಂಡು ಹೊರಟ್ವಿ. ಅಂದರೆ ಎಲ್ಲ ಊಟ ಮಾಡಿಕೊಂಡು ಹೋಗೋ ತನಕ ನಮಗೆ 11:30 ಆಗೋಯ್ತು. 11 ಆಯಿತು ಹೊರಡೋ ತನಕ. ಮನೆಗೆ ರೀಚ್ ಆಗೋ ತನಕ 12 ಗಂಟೆ. 1 ಅವರ್ ಜರ್ನಿ, 12 ಗಂಟೆ ಆಯಿತು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದರೆ ಪನ್ನಗಶಕ್ತಿ ಕುಟುಂಬ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.